ಸೈಲೆಂಟ್ ಆಗಿದ್ದ ಶಿರಸಿಯಲ್ಲಿ ಎಲ್ಲೇ ಮೀರುತ್ತಿದ್ಯಾ ಪುಂಡ ಪೋಕರ ಹಾವಳಿ. ಕಂಡಲ್ಲಿ ಬಾಲ ಬಿಚ್ಚುತ್ತಿದ್ದಾರೆ ನಿನ್ನೆ ಮೊನ್ನೆ ಹುಟ್ಟಿದ ಬಚ್ಚಾಗಳು. ಕ್ಷುಲ್ಲಕ ಕಾರಣಕ್ಕೆ ರಸ್ತೆಯಲ್ಲೇ ಹೊಡೆದಾಡಿಕೊಂಡ ಬೇಬಿ ಗೂಂಡಾಗಳು. ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಸಿಂಪಿಗಲ್ಲಿ ಬಳಿ ನಡೆದ ಗಲಾಟೆಯ ದೃಶ್ಯ. ಶಿರಸಿ ಹೇಳಿ ಕೇಳಿ ಸುಸಂಸ್ಕೃತರ ಊರು. ಇಲ್ಲಿನ ಜನ ಯಾವುದೇ ಗಲಾಟೆ ಗದ್ದಲಕ್ಕೆ ಹೋಗೋರಲ್ಲ. ತಾವಾಯ್ತು ತಮ್ಮ ಕೆಲಸವಾಯ್ತು ಅಂತ ಸುಮ್ಮನಿರ್ತಾರೆ. ಹೀಗಾಗಿ ನಮ್ಮ ಶಿರಸಿ ಹೆಚ್ಚೇನು ಗಲಾಟೆ ಗದ್ದಲ ಇಲ್ಲದ ಸೈಲೆಂಟ್ ಸಿಟಿ. ಆದರೆ ಸದಾ ಸೈಲೆಂಟ್ ಆಗಿರ್ತಿದ್ದ ಊರಿನಲ್ಲಿ ಈಗ ನಿಧಾನಕ್ಕೆ ಪುಂಡ ಪೋಖರಿಗಳ ಹಾವಳಿ ಹೆಚ್ಚಾದಂತೆ ಕಾಣಿಸ್ತಿದೆ. ನಿನ್ನೆ ಮೊನ್ನೆ ಹುಟ್ಟಿದ ಬಚ್ಚಾಗಳು ಪುಡಿ ರೌಡಿಗಳಂತೆ ವರ್ತಿಸುತ್ತಾ ಬೀದಿಯಲ್ಲಿ ಹೊಡೆದಾಡುತ್ತಾ ನಗರದ ಮಾನ ಮರ್ಯಾದೆಯನ್ನ ಹರಾಜು ಹಾಕುತ್ತಿದ್ದಾರೆ. ಇದೀಗ ಅಂಥದ್ದೇ ಮತ್ತೊಂದು ಘಟನೆ ಶಿರಸಿಯಲ್ಲಿ ಬೆಳಕಿಗೆ ಬಂದಿದ್ದು ಬೇಬಿ ಗೂಂಡಾಗಳ ಗಲಾಟೆಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹೌದು, ಇತ್ತೀಚೆಗಷ್ಟೇ ಶಿರಸಿಯ ರಾಮನಬೈಲಿನ ಹುಡುಗರ ಗುಂಪೊಂದು ಕ್ಷುಲ್ಲಕ ಕಾರಣಕ್ಕೆ ತೆರಕನಹಳ್ಳಿಯ ವ್ಯಕ್ತಿಯೊಬ್ಬರ ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದ ಬಗ್ಗೆ ಗಂಭೀರ ಆರೋಪ ಕೇಳಿಬಂದಿತ್ತು. ಈ ಘಟನೆ ಮಾಸುವ ಮುನ್ನವೇ ಇದೀಗ ನಗರದ ಹೃದಯ ಭಾಗದಲ್ಲಿ ಜನನಿಬಿಡ ಪ್ರದೇಶದಲ್ಲೇ ಕೆಲ ಯುವಕರ ಗುಂಪು ಪುಡಿ ರೌಡಿಗಳಂತೆ ಹೊಡೆದಾಡಿಕೊಂಡಿರುವ ಘಟನೆ ನಡೆದಿದೆ. ಇದೇ ಗುರುವಾರ ಮೇ 21ರಂದು ಸಂಜೆ ನಗರದ ಸಿಂಪಿಗಲ್ಲಿ ಬಳಿ ಯುವಕರ ಗುಂಪೊಂದು ಹೊಡೆದಾಡಿಕೊಂಡಿದ್ದು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. 2 ಬೈಕ್ನಲ್ಲಿ ಬಂದ 3ರಿಂದ 4 ಜನ ಯುವಕರ ಗುಂಪು ಸಿಂಪಿಗಲ್ಲಿ ಬಳಿ ನಿಂತಿದ್ದ ಯುವಕರ ಮೇಲೆ ಏಕಾಏಕಿ ದಾಳಿಯನ್ನ ನಡೆಸಿದೆ. ಸಿನಿಮೀಯ ಶೈಲಿಯಲ್ಲಿ ಪಂಚ್ ಬಳಸಿ ಹಾರಿ ಹೊಡೆದಿದ್ದಾರೆ. ಇನ್ನೇನು ಗಲಾಟೆ ಮುಗಿಸಿ ಹೊರಡುವಾಗ ಮತ್ತೆ ಬೈಕ್ನಿಂದ ಇಳಿದು ಹೋಗಿ ಜಂಪ್ ಮಾಡಿ ಹೊಡೆದಿದ್ದಾರೆ. ಪುಡಿ ರೌಡಿಗಳ ಹೊಡೆದಾಟದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸದ್ಯ ಭಾರಿ ವೈರಲ್ ಆಗ್ತಿದೆ. ಸಾಕಷ್ಟು ಜನರು ಇದ್ದ ಸಂದರ್ಭದಲ್ಲಿಯೇ ಹೀಗೆ ಓಪನ್ ಆಗಿ ದಾಳಿ ನಡೆಸಿರೋದಕ್ಕೆ ಕಾರಣ ಏನು ಎಂಬುದು ಮಾತ್ರ ಇನ್ನೂ ತಿಳಿದು ಬಂದಿಲ್ಲ. ಅದೇನೇ ಇರಲಿ, ಸೈಲೆಂಟ್ ಆಗಿದ್ದ ಶಿರಸಿಯಲ್ಲಿ ಇಂತಹ ಬಚ್ಚಾಗಳು ಬಾಲ ಬಿಚ್ಚುತ್ತಿದ್ದು ತಕ್ಷಣವೇ ಪೊಲೀಸರು ಆಕ್ಟಿವ್ ಆಗಿ ಇಂಥವರ ಬಾಲವನ್ನ ಕತ್ತರಿಸದಿದ್ರೆ ನಗರದ ಮಾನ ರಾಜ್ಯ ಮಟ್ಟದಲ್ಲಿ ಹರಾಜಾಗುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.